ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಿಲ್ಪ ಝಾನ್ಸಿ ಅಡುಗೆ ಮನೆಯಿಂದ. ನಾನಿವತ್ತು ಸಿಂಪಲ್ಲಾಗಿ ಒಂದು ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬದನೆಕಾಯಿ, ಒಂದು 8ರಿಂದ 10 ಮೆಣಸಿನ್ಕಾಯಿ, 2 ಟೊಮೆಟೊ, 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಗ್ರಿಲ್ನ ಬಿಸಿಯಾಗಿ ಇಟ್ಟಿದ್ದೀನಿ. ಇವಾಗ ಇಲ್ಲೊಂದು ಬದನೆಕಾಯಿ ತೊಗೊಂಡಿದ್ದೀನಿ. ಈ ಬದನೆಕಾಯಿನ ನಾನು ಕಟ್ ಮಾಡ್ಕೊತೀನಿ. ಹಿಂಗೆ ಫುಲ್ ಓಪನ್ ಆಗಬಾರ್ದು, ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಓಪನ್ ಆಗೋ ಥರ ಅಷ್ಟೇ ಕಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಇವಾಗ ಇದು ಗ್ರಿಲ್ ಕಾರಿದೆ, ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಸುಟ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಸುಟ್ಕೋಬೇಕು. ಎಲ್ಲ ಕಡೆ ತಿರುಗಿಸಿ ನೀಟಾಗಿ ಒಳಗಡೆ ಎಲ್ಲ ಬೇಯೋ ಥರ ಸುಟ್ಕೋಬೇಕು ನಾವು. ನೋಡಿ, ಇವಾಗ ಇದು ನೀಟಾಗಿ ಸುಟ್ಟಿದೆ, ಎಲ್ಲ ಕಡೆ ನೀಟಾಗಿ ಸುಟ್ಟು ಒಳಗಡೆ ಎಲ್ಲ ಬೆಂದ್ಕೊಂಡಿದೆ. ಇವಾಗ ಇದನ್ನ ಎತ್ತಿ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳೋಣ. ಇದನ್ನ ತೆಗೆದು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಇವಾಗ ಇದ್ರ ಮೇಲೇ 2 ಟೊಮೆಟೊ ಹಾಕ್ಬಿಟ್ಟು ಸುಟ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಟೊಮೆಟೊನೂ ಸಹ ಕಪ್ಪಗಾಗೋಂಗೆ ಸುಟ್ಕೊಂಡಿದ್ದೀನಿ. ಇದನ್ನು ನಾನು ತೆಗೆದು ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಒಂದು 10 ಹಸಿರು ಮೆಣಸಿನ್ಕಾಯಿನ ಮತ್ತು ಅದ್ರ ಮೇಲೆ ಸುಟ್ಕೋತಾ ಇದ್ದೀನಿ ನಾನು. ನೋಡಿ, ಈಗ ಮೆಣಸಿನ್ಕಾಯಿ ಸಹ ಸುಟ್ಟಿದೆ, ಚೆನ್ನಾಗಿ ಸುಟ್ಕೊಂಡಿದೆ. ಇವಾಗ ಇದನ್ನು ತೆಗೆದು ಬಿಡೋಣ. ಇದು ಇವಾಗ ಆಗಿದೆ. ನೋಡಿ, ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈ ಬದನೆಕಾಯ್ದ ಸಿಪ್ಪೆ ತೆಗೆದುಬಿಟ್ಟು ಹಾಕೋತೀನಿ ಅದಕ್ಕೆ. ಎಲ್ಲ ನೋಡಿ, ಸುಟ್ಟಿರೋದ್ರಿಂದ ಸಿಪ್ಪೆ ಅದೇ ಬರ್ತಾ ಇರುತ್ತೆ. ನೀಟಾಗಿ ಸಿಪ್ಪೆ ತಗೊಂಡ್ಬಿಡ್ಬೇಕು. ನೋಡಿ, ಇವಾಗ ಇದನ್ನೆಲ್ಲ ನಾನು ನೀಟಾಗಿ ಸಿಪ್ಪೆ ತೆಗೆದಿದ್ದೀನಿ. ಇದು ನೀಟಾಗಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಸುಟ್ಟಿದೆ. ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ರುಬ್ಕೊಳಕ್ಕೆ ಹಾಕ್ತಿದ್ದೀನಿ. ತೊಟ್ಟನ್ನ ಕಟ್ ಮಾಡಿಬಿಟ್ಟು ನೀಟಾಗೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಇವಾಗ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಮಿಕ್ಸಿ. ನೋಡಿ, ಟೊಮೆಟೊ ಕೂಡ ನೀಟಾಗಿ ಸುಟ್ಟಿದೆ. ನೋಡಿ, ಸಿಪ್ಪೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಟೊಮೆಟೊನ ಸುಟ್ಟರೆ ಸಿಪ್ಪೆ ಎಲ್ಲ ನೀಟಾಗಿ ಬರ್ತಾಯಿದೆ. ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ನೀಟಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನ ನಾನು ಜಾರಿಂದ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ, ತುಂಬ ಬೇಗ ಆಗುತ್ತೆ. ಇವಾಗ ಇದು ಮುದ್ದೆಗೆ, ರೊಟ್ಟಿಗೆ, ಚಪಾತಿಗೆ, ರೈಸ್ಗೆ ಏನಕ್ಕೆ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಇದನ್ನು ಮುದ್ದೆ ಜೊತೆ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಮುದ್ದೆ ಎಷ್ಟು ಸಖತ್ತಾಗಿದೆ. ಮುದ್ದೆನೂ ಚೆನ್ನಾಗಿದೆ. ನೋಡಿ, ಮುದ್ದೆ ಜೊತೆ ಹಿಂಗೆ ಒಂದ್ಸಲ ಹೊರಳಿಸಿ. ವಾ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಗನೂ ಆಗುತ್ತೆ. ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ಟೇಸ್ಟ್ ಮಾಡಿ, ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.